ಬೆಂಗಳೂರಿನಲ್ಲೊಂದು ಭೀಕರ ಹತ್ಯೆ ನಡೆದಿದೆ. ಈ ಹತ್ಯೆಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ತುಂಡು ತುಂಡಾಗಿ ದೇಹವನ್ನ ಕತ್ತರಿಸಿ ಡ್ರಮ್ನಲ್ಲಿಟ್ಟು ಪರಾರಿಯಾಗಿದ್ದಾರೆ ದುಷ್ಕರ್ಮಿಗಳು. ಸುಶೀಲಮ್ಮ 70 ವರ್ಷದ ವೃದ್ಧೆ ಕೊಲೆಯಾದಂತಹ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಆಸ್ತಿ ವಿಚಾರವಾಗಿ ಕೊಲೆ ನಡೆದಿರುವಂತಹ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತ ಆಗ್ತಾ ಇದೆ. ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಪೊಲೀಸರು. ಆದ್ರೆ ಹತ್ಯೆಯ ಭೀಕರತೆ ಇದೆಯಲ್ಲ, ಅದು ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸ್ತಾ ಇದೆ. 6 ತುಂಡಾಗಿ ಮುಗಿಸಿರೋದು ವೃದ್ಧೆ ಸುಶೀಲಮ್ಮ ಅವರನ್ನ. ಇನ್ನು ಆ ಸುಶೀಲಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಹಗೆತನ, ದ್ವೇಷ ಇದ್ದಿರಬಹುದು ಅನ್ನೋದಕ್ಕೆ ನಿಮ್ಗೊಂದು ಅಂದಾಜ್ ಸಿಗ್ತಾ ಇದೆ. ಕೊಲೆ ಆಗುತ್ತೆ ಅಥವಾ ಕ್ರೈಮ್ ಸ್ಟೋರಿಗಳನ್ನ ನೀವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀರ, ಬಟ್ ಆ ಕೊಲೆ ಮುಗಿದ ಮೇಲೂ ತುಂಡು ತುಂಡಾಗಿ ಕತ್ತರಿಸೋದಿದೆಯಲ್ಲ, ಅದರಲ್ಲಿ ಅವರ ವಿಕೃತಿ ಜೊತೆಗೆ ಅವರಿಗೆ ಆ ವ್ಯಕ್ತಿ ಮೇಲೆ ಇದ್ದಂತಹ ದ್ವೇಷ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ತೋರಿಸುತ್ತೆ. ಸದ್ಯಕ್ಕೆ ಕ್ರೈಮ್ ಸೀನ್ ಅನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಈಗ ನೀವು ನೋಡ್ತಾ ಇದ್ದೀರಾ ಎಲ್ಲೋ ಟೇಪ್ ಅನ್ನ. ಸೊ ಅಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿದ್ದಾರೆ. ಸ್ಥಳಕ್ಕೆ FSL ತಂಡ ಬಂದಿದೆ, ಡಾಗ್ ಸ್ಕ್ವಾಡ್ ಬಂದಿದೆ. ಇದೇ ಡಾಗ್ ಸ್ಕ್ವಾಡ್ ಪ್ರಾಥಮಿಕ ತನಿಖೆಯಲ್ಲಿ ಅಲ್ಲಿ ಬ್ಲಡ್ ಸ್ಟೇನ್ಸ್ ಅನ್ನ ಆಧರಿಸಿ ಓರ್ವನ್ನ ವಶಕ್ಕೆ ಪಡೆದಿರೋದು ಗೊತ್ತಾಗ್ತಾ ಇದೆ. ತುಂಬಾ ಒಳ್ಳೆಯ ಮಗಳು ಒಂದು ರೂಮಲ್ಲಿ ದಿನ ಮಾತಾಡ್ಸ್ಕೊಂಡೋದರು. ಇದೇ ಊರೇ ಲೀಸ್ ತಗೊಂಡಿದ್ದೀನಿ. ಮೊನ್ನೆ ಏನೋ ಅಂದರು, ದುಡ್ಡೇನೋ ಬರುತ್ತೆ, ನಂದು ಬಂದರೆ ನಿಮ್ಮ ಬ್ಯಾಂಕಲ್ಲಿ ಹಾಕೊಂಡು ಹುಷಾರಾಗಿರಮ್ಮ ಅಂತ ಹೇಳಿದ್ರು ಅಷ್ಟೇ. ಬರುತ್ತೆ, ಲಾಯರ್ ಹತ್ರಕ್ಕೆ ಹೋಗ್ಬೇಕು, ಲಾಯರ್ ಸೈನ್ ಮಾಡಬೇಕು ಅಂತ ಹೋಗಿ ಹಾಕಿಟ್ಟು ಬಂದ್ರಂತೆ. ತುಂಬ ಒಂದು 10-8 ವರ್ಷದಿಂದ ಇದ್ದಾರೆ, ಲೀಸ್ಗೆ ಇದ್ದಾರೆ. ಅವ್ರ ಮಗ ಅಲ್ಲಿದ್ದಾರೆ, ಆ ಕಡೆ ಇದ್ದಾರೆ, ಗೋಲ್ಡ್ ಅಂಗಡಿ ಇದ್ದಾರೆ. ಮಗಳೊಬ್ಳವಳೆ, ಮೊಮ್ಮಗಳೊಬ್ಳವಳೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಹತ್ಯೆಯ ಭೀಕರತೆ ನಿಜಕ್ಕೂ ಕೂಡ ಭಯಾನಕವಾದದ್ದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಒಬ್ಬನನ್ನ ಮಾತ್ರ ಓಕೆ ಫೈನ್ ಮತ್ತೆ ಸಂಪರ್ಕ ಮಾಡ್ತೀವಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ. ಮತ್ತೆ ನಾವು ಎಲ್ಲ ವಿ ಆರ್ ಡೂಯಿಂಗ್ ಅ ಇನ್ವೆಸ್ಟಿಗೇಷನ್. ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಮಾಡಿ ಶೀಘ್ರವಾಗಿ ಯಾರು ಆರೋಪಿತರು ಇದ್ದಾರೆ ಅವರಿಗೆ ನಾವು ಬಂಧನೆ ಮಾಡ್ತೇವೆ. ಮತ್ತು ಸೂಕ್ತ ತನಿಖೆ ಈ ಮರ್ಡರ್ಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಅವರು 2-3 ಜನ ಜೊತೆಗೆ ವಾಸ ಇದ್ದರು. ತಮ್ಮ ಡಾಟರ್ಸ್ ಮತ್ತು ಕೆಲವು ಫ್ಯಾಮಿಲಿ ಮೆಂಬರ್ಸ್ ಇದ್ದರು ಅಲ್ಲಿ. ಅವರು ಕೂಡ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಸೊ ಅವರು ಗುರ್ತಿ ಆಗಿದ್ದಾರೆ. ಸೊ ಈಗ ನೆಕ್ಸ್ಟ್ ಕ್ರಮ ನಾವು ತಿಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ನಾನು ಕೇಳ್ತಾ ಇದ್ದೆ, ಇಲ್ಲಿ ತನಕ ಎಷ್ಟು ಜನರನ್ನ ಟೋಟಲ್ ಆಗಿ ವಶಕ್ಕೆ ಪಡೆಯಲಾಗಿದೆ ಮತ್ತೆ ಏನೇನ್ ರೀಸನ್ ಅನ್ನ ಕೊಡ್ತಾ ಇದ್ದಾರೆ? ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ? ಮಮತಾ, ಬೆಂಗಳೂರಿನ KR ಪುರಂನ ನಿಸರ್ಗ ಲೇಔಟ್ ಅಲ್ಲಿ 65 ವರ್ಷದ ವೃದ್ಧೆಯೊಬ್ಬರನ್ನ ಭೀಕರವಾಗಿ ಬೀಭತ್ಸವಾಗಿ ಕೊಲೆ ಮಾಡಿರುವಂತ ಘಟನೆ ನಡೆದಿರುವಂತದ್ದು. ಇದು ಕಳೆದ 2-3 ದಿನಗಳ ಹಿಂದೆ ನಡೆದಿದೆ ಅನ್ನುವಂತ ಮಾಹಿತಿ ಈಗ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ಸುಶೀಲಮ್ಮ ಅನ್ನುವಂತ ಮಹಿಳೆ ವೃದ್ಧೆ ಕಳೆದ 8 ವರ್ಷಗಳಿಂದ ನಿಸರ್ಗ ಲೇಔಟ್ ನಲ್ಲಿರುವಂತ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಭೋಗ್ಯಕ್ಕೆ ಇದ್ರು ಅನ್ನುವಂತ ಮಾಹಿತಿ ಕೂಡ ಈಗ ಬೆಳಕಿಗೆ ಬರ್ತಿರುವಂತದ್ದು. ಆ ವೃದ್ಧ ಮಹಿಳೆಗೆ ಕೊಲೆ ಮಾಡಿ 6 ತುಂಡುಗಳಾಗಿ ಮಾಡಿ ಡ್ರಮ್ ನಲ್ಲಿ ಇರಿಸಿ ಹಂತಕರು ಎಸ್ಕೇಪ್ ಆಗಿರುವಂತ ಘಟನೆ ಕೂಡ ನಡೆದಿರುವಂತದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ FSL ತಂಡ ಮತ್ತೆ ಡಾಗ್ ಸ್ಕ್ವಾಡ್ ಗಳಿಂದ ಪರಿಶೀಲನೆ ಮಾಡಿದ್ದು ಘಟನೆ ಸಂಬಂಧಪಟ್ಟಂತ ಒಬ್ಬ ಶಂಕಿತ ಆರೋಪಿಯನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ತಿರುವಂತದ್ದು. ಅದು ವಿಶೇಷವಾಗಿ ಆ ಡಾಗ್ ಸ್ಕ್ವಾಡ್ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಶಂಕಿತ ಓರ್ವನನ್ನ ಈಗ ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು. ಬಹಳ ಪ್ರಮುಖವಾಗಿ ಈ ಒಂದು ಹಂತಕನ CCTV ಕೂಡ ಲಭ್ಯವಾಗಿದೆ ಅನ್ನುವಂತ ಮಾಹಿತಿ ಕೂಡ ಗೊತ್ತಾಗಿರುವಂತದ್ದು. ಹಂತಕ CCTVಯಲ್ಲಿ ಆತ ಡಿಕಂಪೋಸ್ ಆಗಿರುವಂತ ಬಾಡಿಯನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಸಾಕಷ್ಟು ಪರದಾಡಿದ್ದಾನೆ ಅನ್ನುವಂತ ವಿಚಾರವೂ ಕೂಡ ಬೆಳಕಿಗೆ ಬರ್ತಿರುವಂತದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಶಂಕಿತ ಓರ್ವನನ್ನ ವಿಚಾರಣೆ ಮಾಡ್ತಿರುವಂತದ್ದು. ಘಟನೆಗೆ ಪ್ರಮುಖವಾಗಿ ಮೇಲ್ನೋಟಕ್ಕೆ ಕಂಡು ಬಂದಿರುವಂತ ಕಾರಣ ಏನಂದ್ರೆ ಆಸ್ತಿ ವಿಚಾರಕ್ಕೆ ಈ ಒಂದು ಹತ್ಯೆ ನಡೆದಿರಬಹುದು ಅನ್ನುವಂತ ಶಂಕೆಯನ್ನ ವ್ಯಕ್ತಪಡಿಸಿ ಪೊಲೀಸರು ತನಿಖೆಯನ್ನ ಮಾಡುತ್ತಿದ್ದಾರೆ. ಕಾರಣ ಆಕೆಗೆ ಬೆಂಗಳೂರಿನ ಯಲಹಂಕ ಸೇರಿದಂತೆ ಬೇರೆ ಕಡೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ ಇತ್ತು. ಅದು ಇತ್ತೀಚೆಗೆ ಕೋರ್ಟ್ ನಲ್ಲಿ ವ್ಯಾಜ್ಯ ಇದ್ದಂತ ಕಾರಣ ಅದು ಬಗೆಹರಿಸಿದ್ದ ಕಾರಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಬರುತ್ತೆ ಅನ್ನುವಂತ ಮಾತನ್ನು ಕೂಡ ವೃದ್ಧೆ ಬೇರೆ ಒಬ್ಬ ಸ್ಥಳೀಯರ ಬಳಿ ಹೇಳಿಕೊಂಡಿದ್ರು ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಮಮತಾ, ಥ್ಯಾಂಕ್ ಯು ನಾಗೇಶ್. ತಮ್ಮ ಮಾಹಿತಿಗಾಗಿ ಮರ್ಡರ್ ಫಾರ್ ಗೈನ್ ಆದಂಗೆ ಕಾಣಿಸ್ತಾ ಇದೆ. ಹೆಚ್ಚಿನ ವಿಚಾರಣೆಯನ್ನ ಪೊಲೀಸರು ಮುಂದುವರಿಸ್ತಾ ಇದ್ದಾರೆ.